ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯೂ ಇಯರ್ ಸೆಲೆಬ್ರೇಷನ್. ವಿಜಯಪುರ ನಗರದ ಹೊರವಲಯದ ಕಣ್ಣಾನ್ ಫಂಕ್ಷನ್ ಹಾಲ್ ಮೈದಾನದಲ್ಲಿ ಸಪೇರ್ ಇವೆಂಟ್ಸ್ ವತಿಯಿಂದ ನ್ಯೂ ಇಯರ್ ಬಾಸ್ ಆಯೋಜಿಸಲಾಗಿದ್ದು, ವಿಜಯಪುರ ಜನತೆ ಮೊಟ್ಟ ಮೊದಲ ಬಾರಿಗೆ ರಷ್ಯನ್ ಫೈರ್ ಡ್ಯಾನ್ಸ್, ಲೈವ್ ಡಿಜೆ ಶೋ, ಫುಲ್ ಎಂಟರ್ಟೈನ್ಮೆಂಟ್ ನೊಂದಿಗೆ ಫುಡ್ ಕೂಡ ಕೊಡಲಾಗುವುದು. ಎಲ್ಲಾ ವಯಸ್ಸಿನವರಿಗೆ ಅವಕಾಶವಿದ್ದು, ಯುವಕ ಯುವತಿಯರಿಗೂ ಗ್ರೂಪ್ಗಳಿಗೂ ಸಹ ಅವಕಾಶವಿದ್ದು, ಡಿಸೆಂಬರ್ 31 ರಾತ್ರಿ 9 ಗಂಟೆಯಿಂದ 12 ಗಂಟೆಯವರೆಗೆ ಫುಲ್ ಎಂಟರ್ಟೈನ್ಮೆಂಟ್. ಮತ್ತೇಕೆ ತಡ, ಇವತ್ತೇ ನಿಮ್ಮ ಟಿಕೆಟ್ ಬುಕ್ ಮಾಡಿ. ಮಾದಿಗ ಮುನ್ನಡೆ ಮಾದಿಗರ ಆತ್ಮಗೌರವ ಸಮಾವೇಶ ಡಿಸೆಂಬರ್ 24ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾದಿಗ ಸಮಾಜದ ಮುಖಂಡ ಹನುಮಂತ್ ಬಿರಾದಾರ್ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಸಾಯಿ ಗಾರ್ಡನ್ ಇಟಗಿ ಪೆಟ್ರೋಲ್ ಪಂಪ್ ಬಳಿ ಡಿಸೆಂಬರ್ 24ರಂದು ಬೆಳಗ್ಗೆ 10:30ಕ್ಕೆ ಕಾರ್ಯಕ್ರಮ ನಡೆಯಲಿದೆ. ಅಲ್ಲದೆ ಒಳ ಮೀಸಲಾತಿಗಾಗಿ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಅದರ ಭಾಗವಾಗಿ ಮಾದಿಗ ಮುನ್ನಡೆ ಮಾದಿಗರ ಆತ್ಮಗೌರವ ಸಮಾವೇಶವು ಸ್ವಾಭಿಮಾನದ ಸಂಕೇತವಾಗಿ ನಡೆಯಲಿದೆ. ಅಂದು ಬಸವಮೂರ್ತಿ ಮಾದರ ಚೆನ್ನಯ್ಯ ದಿವ್ಯ ಸಾನ್ನಿಧ್ಯದಲ್ಲಿ ಕೇಂದ್ರ ಸಚಿವ ಎ. ನಾರಾಯಣ ಸ್ವಾಮಿ, ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ, ಶಾಸಕ ದುರ್ಯೋಧನ ಐಹೊಳೆ ಸೇರಿದಂತೆ ಗಣ್ಯರು ಭಾಗವಹಿಸುತ್ತಾರೆ. ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ಅಧ್ಯಕ್ಷತೆಯಲ್ಲಿ ಸಮಾವೇಶ ನಡೆಯಲಿದೆ. ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು, ಯುವಕರು ಆಗಮಿಸುವಂತೆ ತಿಳಿಸಿದರು. ಡಿಸೆಂಬರ್ 24ರ ಸಮಾವೇಶಕ್ಕೆ ತಮ್ಮೆಲ್ಲರ ಆದರ ಸ್ವಾಗತ ಮಾಡಿಕೊಂಡು ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಅಂತಂದ್ರೆ, ಎಲ್ಲ ಜಿಲ್ಲೆಯಲ್ಲಿ ಮಾದಿಗರ ಮುನ್ನಡೆ ಅನ್ನುವಂಥ ಕಾರ್ಯಕ್ರಮನ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದೇ ರೀತಿ ನಾಳೆ ನಾವು ಡಿಸೆಂಬರ್ 24 ಸಾಯಿ ಗಾರ್ಡನ್ನ ಇಟಗಿ ಪೆಟ್ರೋಲ್ ಪಂಪದಲ್ಲಿ ಬೆಳಗ್ಗೆ 11 ಗಂಟೆಗೆ ಸಮಾವೇಶ ಜರುಗಲಿದೆ. ತಮಗೆಲ್ಲದು ಆಧಾರದ ಸ್ವಾಗತ. ಆ ಸಮಾವೇಶಕ್ಕೆ ಮೂಲ ಉದ್ದೇಶ ಅಂತಂದ್ರೆ, ಮೀಸಲಾತಿಯನ್ನು ನಾವು 30 ವರ್ಷದಿಂದ ಕೇಳ್ಕೊತ ಬಂದಿದ್ದೀವಿ. ಹಿಂದಿನ ಸರ್ಕಾರ ಅದನ್ನು ಬೊಮ್ಮಾಯಿ ಸರ್ಕಾರ ಬೊಮ್ಮಾಯಿ ಸರ್ಕಾರ ಅವರು ಇದ್ದಾಗ ಅದನ್ನು 17% ತನ್ನ 15% ಇದ್ದಿದ್ದು 17% ಮಾಡಿ ಎಲ್ಲರಿಗೂ ಸಮಾನದ ಹಕ್ಕನ್ನು ಕೊಟ್ಟು ಅದನ್ನು ಒಂದು ಉಪಸಮಿತಿ ಮಾಡಿ ಅದನ್ನು ಕೇಂದ್ರ ಕಳಿಸಿದ್ದಾರೆ. ಮುಂದೆ ಬರುವಂಥ 17ನೇ ತಾರೀಕಿಗೆ ನಮಗದೊಂದು ಒಳ್ಳೆಯ ಸುದ್ದಿ ಬರ್ತದೆ ಅಂತ ಹೇಳಿ ನಾವೆಲ್ಲರೂ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಮೊನ್ನೆ ನಡೆದಂಥ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಬಹುದೊಡ್ಡ ಮಾದಿಗರ ಸಮಾವೇಶ ಆಯಿತು. ಆ ಮಾದಿಗರ ಸಮಾವೇಶಕ್ಕೆ ನಮ್ಮ ದೇಶದ ಪ್ರಧಾನಿಗಳಾದಂಥ ದೇಶ ಮೆಚ್ಚುವ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅಲ್ಲಿ ಅವರು ಮಾದಿಗರಿಗೆ ಅನ್ಯಾಯ ಆಗೈತಿ, ಇದ್ರ ಜೊತೆ ನಿಮ್ಮ ಜೊತೆ ನಾ ಇರ್ತೀನಿ, ಇದು ಕೆಲಸ ನಾವು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ಇದರದಲ್ಲಿ ನಾವು ಇಡೀ ರಾಜ್ಯದಂತ ನಾವು ಎಲ್ಲ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡಿ ಮುಂದಿನ ಆಶಯಗೋಸ್ಕರ ನಾಳೆ ಡಿಸೆಂಬರ್ 24ರಂದು ಕಾರ್ಯಕ್ರಮ ಕರೆದೇವಿ. ಇಡೀ ಜಿಲ್ಲೆಯ ಜನರು, ನಮ್ಮ ಸಮಾಜದ ಬಾಂಧವರು ಅವತ್ತಿನ ಈ 24ನೇ ತಾರೀಕಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮ ಮುಖಾಂತರ ಈ ಸಮಾಜಕ್ಕೆ ವಿನಂತಿ ಮಾಡ್ತೀವಿ. ಮಹಾಶಿವಶರಣ ಮಾದರ್ ಚೆನ್ನೈ ಗುರುಪೀಠದ ಮಾದರ್ ಚೆನ್ನೈನವರು ಬರ್ತಾ ಇದ್ದಾರೆ. ಕೇಂದ್ರ ಸಚಿವರು ಎ. ನಾರಾಯಣ ಸ್ವಾಮಿ ಅವರು ಬರ್ತಾ ಇದ್ದಾರೆ. ನಮ್ಮ ನೆಚ್ಚಿನ ನಾಯಕರಾದ ಜಿಲ್ಲೆಯ ಸಂಸದರಾದ ರಮೇಶ್ ಜಿಗಜಿಣಗಿ ಸಾಹೇಬರು, ಗೋವಿಂದ ಕಾರಜೋಳ ಸಾಹೇಬರು, ಆಮೇಲೆ ದುರ್ಯೋಧನ ಐಹೊಳೆ ಸಾಹೇಬ್ರಿ, ಬಸವರಾಜ್ ಮತ್ತಿಮಡು, ಇನ್ನೊಬ್ರು ಬಸವರಾಜ್ ಗಡೇಶ್ವರ ಅವರು, ಇವರೆಲ್ಲ ನಮ್ಮ ನಾಯಕರು ಬರ್ತಾ ಇದ್ದಾರೆ. ಆಮಂತ್ರಣ ಪತ್ರಿಕೆ ಇದು ಸಭೆ ಇರೋದ್ರಿಂದ ಸಮಾಜದಿಂದ ಪಕ್ಷ ಏನಿಲ್ರಿ, ಎಲ್ಲ ಇದು ಪಕ್ಷದ ಅದಾರ್ರಿ. ಅಲ್ಲ, ಇದು ರಾಜ್ಯಾದ್ಯಂತ 30 ಜಿಲ್ಲೆಗಳೇ ಆಗ್ತವೆ. ಅಲ್ಲೆಲ್ಲಿ ಅವರು ಅಲ್ಲೆಲ್ಲಿ ಜೋಡಿಸ್ಕೋತಾರೆ. ಈ ಸಮಾಜಕ್ಕಾಗಿ ಹೋರಾಟ ಇದ್ರೆ ಸಮಾಜ ಮೀಸಲಾತಿ ಸಮಾಜದಲ್ಲೇ ಐತೆ. ಅದು ಯಾವುದೇನು ಇಲ್ರಿ, ಅದು ರಾಜಕಾರಣಕ್ಕೆ ಈ ಸಂಘಟನೆ ಕೆಲಸ. ಮೊದಲ ನಾವು ಸಂಘಟನೆ ನಮ್ಗೆ ಮೀಸಲಾತಿ ಬೇಕು ಅನ್ನೋದಂತೆ ನಮ್ದು. 30 ವರ್ಷದಿಂದ ಹೋರಾಟ ಮಾಡತ್ತಿದ್ರು. ಅದೇನೋ ನರೇಂದ್ರ ಮೋದಿ ಅವರು ಒಂದು ಆಶ್ವಾಸನೆ ಕೊಟ್ಟೋದ್ರಿಂದ ಮತ್ತು ಈಗಾಗಲೇ ಅಲ್ಲಿ ಒಂದು ಕೇಂದ್ರ ಸರ್ಕಾರದಾಗ ಒಂದು ಉಪಸಮಿತಿಯನ್ನು ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಗೆ ಹಂಗಾಗಿ ಭರವಸೆದಿಂದ ಏನೋ ಮಾಡೇ ಮಾಡ್ತಾರಪ್ಪ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡು ನಾಳೆ ಬರೋ ಜನವರಿ 17ನೇ ತಾರೀಕು ಅದರ ತೀರ್ತದೆ.
ಹಂಗಾಗಿ ಏನೋ ಒಂದು ಆಗ್ತೈತೆ ಅನ್ನೋ ಒಂದು ಆಸೆ ಇಟ್ಕೊಂಡು ಈ ಸಮಾವೇಶ ಮಾಡತ್ತೀವಿ. ಇದು ಮೀಸಲಾತಿ ವರ್ಗೀಕರಣ ಆದ್ರೆ ಅದು ವಿಜಯೋತ್ಸವ ಮಾಡ್ತೀವಿ. ಒಂದ್ ವೇಳೆ ಆಗದೆ ಇದ್ರೂ ಮುಂದೆ ಹೋರಾಟ ಮಾಡ್ಕೋಬೇಕಾಗ್ತೈತಿ. ಅದ್ರ ರೀತಿ ಈಗಾಗಲೇ 30 ವರ್ಷ ಮಾಡ್ಕೊತ ಬಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಬೇಕು. ಮೀಸಲಾತಿ ಕೊಡ್ಬೇಕಾದ್ರೆ ಒಂದ್ ಹೇಳಿದ್ರೆ ಮೊದಲು ಕಾಸ್ಟ್ ಸೆನ್ಸಸ್ ಜಾತಿವಾರ ಗಣತಿ ಆಗ್ಬೇಕು. ಅವಾಗ ಅವ್ರು ಯಾವ್ಯಾವ ಜಾತಿ ಹಾಕ್ಸಿದಾರ ಆ ಮೀಸಲಾತಿ ಕೊಡಕ ಇಂಟರ್ನಲ್ ಕೊಡಕ ಸಾಧ್ಯ ಆಗ್ತದೆ. ಈಗಾಗಲೇ ಬಿಜೆಪಿ ಅವರು ಸುಮಾರು ವರ್ಷದಿಂದ ಇಂಟರ್ನಲ್ ರಿಸರ್ವೇಶನ್ ಕಾಸ್ಟ್ ಸೆನ್ಸಸ್ ವಿರೋಧ ಮಾಡ್ಕೊಂಡು ಬಂದರು. ಇದರದಲ್ಲಿನೂ ವಿರೋಧ ಮಾಡ್ಕೊಂಡ್ಬಿಟ್ರು. ಅದ್ರ ರಾಜ್ಯ ಸರ್ಕಾರದಿಂದ ಬಂದಿರುವಂತ ಕಾಸ್ಟ್ ಸೆನ್ಸಸ್ ಇನ್ನೊಂದು ತನಕ ಹೊರಗೂ ಬಂದಿಲ್ಲ. ರಾಜ್ಯ ಸರ್ಕಾರ ಮಾಡಿ ನೀವು ಕಾಸ್ಟ್ ಸೆನ್ಸಸ್ ಇಲ್ಲ ಅಂದೇನೆ ನೀವು ಕೇಳಿದ್ರು ತಪ್ಪಾಗೋದಿಲ್ಲ. ಗೊತ್ತಾಗ್ಬೇಕಲ್ವ ಸರ್, ಬಿಜೆಪಿದು ಯಾರು ವಿರೋಧ ಮಾಡ್ಕೊಂಡು ಬಂದಿಲ್ಲ. ಯಡಿಯೂರಪ್ಪ 2011 ಸರ್ 2011 ಬಿಜೆಪಿ ಅವರೇ ವಿರೋಧ ಮಾಡಿದ್ರು ಸರ್. 1 ಮಿನಿಟ್. 2011 ಇದೇ ಯಡಿಯೂರಪ್ಪನವರು ಈ ಸಮಾಜದ ಗಣತಿ ಆಗಲಿ ಅಂತೇಳಿ ದುಡ್ಡು ಕೊಟ್ಟು ಅದನ್ನ ಗಣತಿ ಮಾಡ್ಸಕ ಸರ್ ಯಡಿಯೂರಪ್ಪ ಅವರು. ಸದಾಶಿವ 2011 ಸೆನ್ಸಸ್ ಪ್ರಕಾರ ಇದು ಮಾಡಿದ್ದಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ ಅಂತ ಆಗ್ಬೇಕಂತ ಆಗಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಸೆನ್ಸಸ್ ಆದ್ರೆ ಕನಿಷ್ಠ ಯಾವ ಜಾತಿ ಜನಾಂಗ ಎಷ್ಟದ ಆ ಪ್ರಕಾರ ಅವ್ರ ಮೀಸಲಾತಿ ಕೊಡಕ್ಕೆ ಅನುಕೂಲ ಆಗುದಿಲ್ಲ. ಅದ್ರ ಪ್ರಕಾರ ಈಗ 22 ರಾಜ್ಯಗಳಲ್ಲಿ ಇದು ನಡೆದದು. ಒಂದಿಷ್ಟು ಮಂದಿ ಪರ ಅದ, ಒಂದಿಷ್ಟು ಮಂದಿ ವಿರೋಧ ಅದಾರ. ಇದಕ್ಕೂ ಅಷ್ಟಕ್ಕೂ ಉತ್ತರ ನರೇಂದ್ರ ಮೋದಿ ಅವರು ಮೊನ್ನೆ ಹೈದರಾಬಾದ್ ಕಾರ್ಯಕ್ರಮದಲ್ಲಿ ಕೊಟ್ಟರು. ಇದು ಸುಪ್ರೀಂ ಕೋರ್ಟಿಗೆ ಹೋಗಿದೆ. ಇದೇ ಜನವರಿ 17ನೇ ತಾರೀಕಿಗೆ ಅದರ ತೀರ್ಪು ಅದು. ಸುಪ್ರೀಂ ಕೋರ್ಟ್ ಯಾವ ವಿಷಯ ಕಾಸ್ಟ್ ಸೆನ್ಸಸ್ ಆಗ್ಬೇಕು ಆಗಬಾರ್ದು. ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ ಒಳ ಮೀಸಲಾತಿ ಆ ವಿಷಯ ಸುಪ್ರೀಂ ಕೋರ್ಟ್ ಈ ವಿಷಯ ಸಲುವಾಗಿ ಈಗ ರಾಜ್ಯದಿಂದ ನಾಯಕರು ಬಂದು ಜಿಲ್ಲಾವಾರು ಸಭೆ ನಡೆಸಿ ಮಾಹಿತಿ ಕೊಡ್ತಾರೆ ಎಲ್ಲ. ರಾಷ್ಟ್ರ ಮಟ್ಟದಲ್ಲಿ ಅನುಕೂಲ ಅಲ್ಲ. ನೀವು ಒತ್ತಡ ಹಾಕಕ್ಕೆ ಬರೋದಿಲ್ಲ ಕೇಂದ್ರ ಸರ್ಕಾರ. ಇಲ್ಲ, ಭಾರತ ಸರ್ಕಾರದಾಗ ನಮ್ಮ ಭಾರತ ದೇಶದಾಗ ಈಗ ಏನಾಗ್ಬಿಟ್ಟೈತೆ ಅಂದ್ರೆ ರೀ 22 ರಾಜ್ಯದವ್ರು ಇದಕ್ಕೆ ಸಪೋರ್ಟ್ ಅದಾರಿ. 8 ರಾಜ್ಯದವ್ರು ಬೇಕತ್ತು ಕೇಳಿಲ್ಲ, ಬ್ಯಾಡತ್ತು ಕೇಳಿಲ್ರಿ. ಹಂಗಾಗಿ ಸ್ವಲ್ಪ ಇದು ಸ್ಲೋ ಆಗಿತ್ತು. ಇವಾಗ ಏನೈತಿ ಎಲ್ಲಾರು ಸ್ವಲ್ಪ ಅದು ಅವೇರ್ನೆಸ್ ಮೂಡೋದ್ರಿಂದ, ನಮ್ಮ ಮಾಧ್ಯಮದ ಮುಖಾಂತರ ಇದೆಲ್ಲ ನೋಡೋದ್ರಿಂದ ಅವ್ರಿಗೆ ಅವೇರ್ನೆಸ್ ಬಂದು ಈಗ ಎಲ್ಲಾರು ಬೇಳತ್ತಾರ. ಈಗ ಹಂಗಾಗಿ ಈಗ ತಟಸ್ಥನ್ಯಾಗ ಇದಾರೆ ಅವರು ಹೋರಾಟ ಮಾಡ್ತೀವಿ ಅಂತ ಹೇಳ್ಯಾರ್ರಿ. ಆದ್ರೆ ಈಗಿನ ಏನ್ರಿ ನಾಳೆ 17ನೇ ತಾರೀಕು ಮೀಸಲಾತಿ ವರ್ಗೀಕರಣ ಮಾಡೋದ್ರಂತ ಹೋರಾಟ ಮಾಡೋ ಅವಶ್ಯಕತೆ ಹತ್ತದಿಲ್ಲ. ಒಂದ್ ವೇಳೆ ಆಗದೆ ಇದ್ರೆ ಹೋರಾಟ ಮಾಡ್ಬೇಕಾಗ್ತೈತ್ರಿ. ಅವರು ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಮೊನ್ನೆ ಗೋವಿಂದ ಕಾರಜೋಳ ಅವ್ರ ಮೇಲೆ ಚಿತ್ರದುರ್ಗದಲ್ಲಿ ಅವ್ರಿಗೆ ಅವಹೇಳನಕಾರಿ ಅವರ ವಿರುದ್ಧವಾಗಿ ಒಂದು ತತ್ವವನ್ನು ಮಾಡಿದ್ದಾರೆ. ಇದ್ರ ಹಿಂದೆ ಮಲ್ಲಿಕಾರ್ಜುನ ಅವರ ಖರ್ಗೆ ಅವರ ಕೈವಾಡ ಇದೆ, ಎಸ್.ಸಿ. ಮಹದೇವಪ್ಪ ಅವರ ಕೈವಾಡ ಇದೆ ಅಂತ ಹೇಳ್ಬಿಟ್ಟು ಇವರು ಎಕ್ಸ್ MLA ಆಗಿರ್ತಕ್ಕಂಥ ಕುರ್ಚಿ MLA ಆಗಿರ್ತಕ್ಕಂಥ ಬಿ ರಾಜೀವ್ ಅವರು ಆರೋಪ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಇದು ಒಟ್ಟಾರೆ ಅವ್ರ ಇವ್ರತ್ ನಾವೇನ್ ಹೆಸರು ಅಲ್ರಿ, ಒಟ್ಟಾರೆ ಕಾಂಗ್ರೆಸ್ ಕೈವಾಡ ಅದಾರಿ. ಅಲ್ಲಿ ಮಾಡ್ಸಿದ್ ನಿಜ. ಅವತ್ತು ಪ್ರೆಸ್ ಮೀಟ್ ಇತ್ರಿ. ಆ ಟೈಮ್ನಾಗ ಖಂಡಿಸ್ಲೇಬೇಕಾಗ್ತದ್ರಿ. ಯಾಕಂದ್ರೆ ರೀ ಇದು ರಾಜ್ಯ ತುಂಬಾ ಕಾರ್ಯಕ್ರಮ ನಡೆದವ್ರಿ. ಎಲ್ಲಾ ಜಿಲ್ಲೆ ಒಳಗೂ ಈ ತರ ಕಾರ್ಯಕ್ರಮ ನಡೆದವ. ಇದು ಒಂದು ಹೋರಾಟ ಮಾಡ್ತೀವಿ. ಅದು ಮಾಡಿದವ್ರು, ಹೋರಾಟ ಅಸಹಿತನ ಮಾಡಿದವ್ರು ಬಂದ್ ಅಲ್ಲಿ ಮಾಡಿದವ್ರು ಅವ್ರು ನಮ್ಮ ಸಮುದಾಯದವ್ರ. ಆದ್ರೆ ಕಾಂಗ್ರೆಸ್ ಪರವಾಗಿದ್ದವ್ರಿ ಅವ್ರು. ನಿಮ್ಮ ಸಮುದಾಯ? ಹೌದು, ನಮ್ಮ ಸಮುದಾಯದವ್ರೆ ಅದಾರ ಜಾಸ್ತಿ. ಅವ್ರು ಕಾಂಗ್ರೆಸ್ ಪರವಾಗಿ ಇದ್ದವ್ರಿ. ಅವ್ರು ಇಲ್ಲ, ಕೆಲವೊಂದಿಟ್ಟು ಏನ್ ಮಾಡಿದ್ರು ಕೆಲವೊಂದು ಕೆಟ್ಟದ್ ಮಾಡೋ ಜನ ಇರ್ತಾರಲ್ಲ. ಏನು ನೋಡ್ರಿ, ಇದು ಯಾಕೆ ಯಾವ ಇವ್ರು ಮಾಡ್ಯಾರ ಅವ್ರು ಮಾಡೋದು ಯಾವ್ದೋ ಕುಂದಾತ್ರಿಂದ ಆಗಿದ್ದು. ಸಮಾಜ ಬೇಕಂತ ಮಾಡಿದ್ದಲ್ಲ, ಯಾರ್ದೋ ಇವೆಲ್ಲ ಇದ್ರಾಗ ನಡೀತಾವ. ಆ ರೀತಿ ಆಗಿದ್ದು ಇದನ್ನ ನಾವು ಖಂಡಿತವಾಗಿ ಇದನ್ನ ನಾವು ಖಂಡಿಸ್ತೇವೆ. ಮುಖಂಡರು ಅಂತಂದ್ರೆ ಇಡೀ ಜಿಲ್ಲೆಯಿಂದ ಸಮಾವೇಶಕ್ಕೆ 3 ರಿಂದ 3,000 ಜನ ಬರ್ತದೆ. ಇಲ್ಲ, ನಾಳೆ ಅವ್ರು ಅಲ್ಲೇ ಪಾಸ್ ಮಾಡ್ತಾರೆ. ಅದೇ ಸಭೆಯಲ್ಲಿ ಅದೇನಿದೆ ಪಾಸ್ ಮಾಡ್ತಾರೆ. ಈಗ ಈ ಸಮಾವೇಶಕ್ಕೆ ಎಷ್ಟು ಜನ ಬರ್ತಾರೆ? 3,000 ಜನ. 3 ರಿಂದ 3,500 ಜನರಿಗೆ ಯಾವ ರೀತಿ ಆಹ್ವಾನ ಮಾಡ್ತಾರೆ? ಇವತ್ತಿನ ಈ ತಮ್ಮ ಸಭೆ ಮುಖಾಂತರ ಇಡೀ ಜಿಲ್ಲೆ ಅಂತ ನಾವು ಈಗ ಒಂದು ಟೀಮ್ ಮಾಡಿದ್ದು. ಟೀಮ್ ಮಾಡಿ ಆಲ್ರೆಡಿ ತಿರುಗಾಡಿ ಎಲ್ಲ ಹೇಳಿ ಬಂದೀವಿ. ಇದಕ್ಕೆ ತಮ್ಮ ಮುಖಾಂತರ ನಾವು ಸಮಾಜಕ್ಕೆ ಏನು ಕೇಳ್ಕೊತೀವಿ ಅಂದ್ರೆ, ಇದು ಯಶಸ್ವಿ ಕಾರ್ಯಕ್ರಮ ಆಗಿ ತಾವೆಲ್ಲರೂ ಇದಕ್ಕೆ ಬಂದು ಇದಕ್ಕೆ ಭಾಗವಹಿಸಿ ಯಶಸ್ವಿ ಮಾಡಬೇಕಂತ ಸಮಾಜದಿಂದ ಕಳಕಳಿಯಿಂದ ಸಮಾಜಕ್ಕೆ ಕೇಳ್ಕೊತಾ ಇದ್ದೀವಿ. ಬೇರೆ ಸಮುದಾಯದ ಮುಖಂಡರು ಬರ್ಬೋದು. ಇದು 5 ಜಾತಿಗಳ ಬೇರೆ ಅವ್ರಿಗೂ ಬರ್ಬೋದು. ಯಾರಿಗೆ ಇದಕ್ಕೆ ಬೇಡ ಅಂತ ಅನ್ನೋದೇನಿಲ್ಲ. ಎಲ್ಲಾ ಸಮಾಜದವ್ರು 5 ಸಮಾಜದವ್ರು ಬರ್ತಾರೆ, ನಮ್ಮ ನಿರೀಕ್ಷೆ ಇದೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.